ಸರ್, ಚುನಾವಣೆ ಒಂದು ವಾರದಷ್ಟೇ ಇದೆ. ಯಾವ ಥರ ಬರದ ಸಿದ್ಧತೆ ಕಾಡ್ತಾ ಇದೆ ಸರ್? ಜನರು ಯಾವ ಥರ ರೆಸ್ಪಾನ್ಸ್ ಸಿಗ್ತಾ ಇದೆ? ನೀವೇ ನೋಡ್ತಿದ್ದೀರಿ ಸರ್, ಜನ ಜಾತ್ರೆ ಎಲ್ಲರೂ ಹೊರಗೆ ಬರ್ತಿದ್ದಾರೆ. ಬರೀ ನಮ್ಮ ಕಾರ್ಯಕರ್ತರಲ್ಲ, ಎಲ್ಲ ಮತದಾರರು ಹೊರಗೆ ಬಂದು ನಮ್ಮನ್ನು ಭೇಟಿ ಆಗೋಕ್ಕೆ ಇಷ್ಟಪಡ್ತಿದ್ದಾರೆ. ಯಾಕಂದರೆ ಅವರಿಗೆ ಗೊತ್ತು, ಒಬ್ಬರು ಸ್ಪಂದಿಸೋ ವ್ಯಕ್ತಿ ಬೇಕು, ಎಲ್ಲ ವರ್ಗದ ಜನನ ಸ್ಪಂದಿಸೋ ವ್ಯಕ್ತಿ. ಆಮೇಲೆ ಅದು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ ಶಾಮನೂರಿ ಅಂತ ಎಲ್ಲರಿಗೂ ಗೊತ್ತು ಸರ್. ಸರ್, ನೀವೊಬ್ರು ಯುವಕರು, ಈಗ ಇಲ್ಲಿನ ದಕ್ಷಿಣದ ಯುವಕರು ಯಾವ ಥರ ನಿಮ್ಮನ್ನು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಏನೆಲ್ಲ ಮತದಾರ ಯುವ ಮತದಾರ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಎಕ್ಸಾಕ್ಟ್ಲಿ. ಸೊ ಯುವಕರಂದರೆ ಜಾಸ್ತಿ ಹಸಿವು ಇರ್ತೈತೆ ರೀ ಸರ್ ಕೆಲಸಗಳು ಮಾಡೋಕ್ಕೆ. ನಮ್ಮ ಒಳ್ಳೊಳ್ಳೆ ಹೊಸ ವಿಚಾರಗಳಿದ್ದಾವೆ. ನಮ್ಮ ಪ್ರಣಾಳಿಕೆಯನ್ನು ನಾವು ಒಂದು 2 ದಿನ ಸಿದ್ದರಾಮಯ್ಯ ಸಾಹೇಬರು ಬಂದಾಗ ಒಂದು ರಿಲೀಸ್ ಮಾಡೋಣ ಅಂತ ಇದ್ದೀವಿ. ಆಮೇಲೆ ಪ್ರತಿ ವರ್ಗದ ಜನ, ಪ್ರತಿ ಡೆಮೋಗ್ರಾಫಿಕ್ ಇರೋ ಜನ ಬೇರೆ ಬೇರೆ ಬೇಡಿಕೆಗಳಿದ್ದಾವೆ ರೀ ಸರ್. ಸೊ ಎಕ್ಸಾಂಪಲ್ ಯಂಗ್ ವಿಮೆನ್ಸಿಗೆ ವಿಮೆನ್ಸ್ ಕಾಲೇಜ್ ಬೇಕು, ಆರೋಗ್ಯ ಪರವಾಗಿ ಒಂದು PHCಗಳನ್ನು ಸ್ಟ್ರೆಂಥನ್ ಮಾಡೋಣ, ಆಮೇಲೆ ಒಂದು ಸೆಂಟ್ರಲ್ ಆಸ್ಪತ್ರೆ ಮಾಡೋಣ ಅಂತ. ಆಮೇಲೆ ಮುಖ್ಯವಾಗಿ ನಮ್ಮ ಎಲ್ಲ ಮತದಾರರು ನಾವು ಮನೆಗೆ ಹೋಗಿ ಭೇಟಿ ಮಾಡಿದಾಗ ಇದು ಒಂದೇನು ಬೇಡಿಕೆ ಇಟ್ಕೊತೀರಿ, ಎಸ್ಪೆಷಲಿ ಬಾಡಿಗೆ ಮನೆಯಲ್ಲಿರೋರು ಏನಂದರೆ ಇದು ಆಶ್ರಯ ಯೋಜನೆ ಏನೈತಲ್ರ ಅದನ್ನು ಮತ್ತೆ ತರ್ರಿ ಅಂತ. ಯಾಕಂದರೆ ಕಮ್ಮಿ ಮನೆಗಳು ಆಗ್ತಿದ್ದಾವೆ, ಯಾಕಂದರೆ 5 ಯೋಜನೆಗಳನ್ನು ನಡೆಸ್ತಿದೆ ಸರ್ಕಾರ. ಅದು ಈಗ ನಾವು ನೋಡಿದ್ರೆ ಶಾಮನೂರು ಶಿವಶಂಕರಪ್ಪರು SS ಮಲ್ಲಿಕಾರ್ಜುನ್ ಅವರು ಕಟ್ಟಿರೋರು ಎಷ್ಟೊಂದು ಆಶ್ರಯ ಮನೆಗಳು ನಮ್ಮ ದಾವಣಗೆರೆ ಜನಗಳಿಗೆ ಜೀವನ ಭಾಳ ಅನುಕೂಲ ಮಾಡೈತಿ. ಈಗ ನಂದು ಅದೇ ಕನಸ್ರಿ, ನಮ್ಮ ಅಜ್ಜಾರು ಅಪ್ಪಾರು ಮಾಡಿದಾಗೆ ನಾವು ಚೂರು ಆಶ್ರಯ ಮನೆಗಳು ಕಟ್ಟೋಣ ಅಂತ ಸರ್. ಇಲ್ಲ, 2 ದಿನದ ಹಿಂದೆ ಪ್ರದೀಪ್ ಈಶ್ವರ್ ಕೂಡ ಸ್ಟೇಟ್ ಬರ್ತಾರೆ, BJP ಒಂದು ಕಡೆ ಘಟನೆಗಳು ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಯಾಕೆ ಸರ್ ಈ ಥರ ಆಗ್ತಿದೆ ಸರ್? ಯಾಕಂದರೆ ಅದೇ ಹೇಳ್ತಿರೋದು, ನಾವು ನಮ್ಮಷ್ಟೀಗ ಏನು ಉದ್ಯೋಗ ಬಗ್ಗೆ ಮಾತಾಡ್ತಿದ್ದೀವಿ ಅಷ್ಟು ಅವ್ರು ಏನೂ ಮಾತಾಡಲ್ಲ. ಅವರಿಗೆ ಅದಕ್ಕೆ ಯಾವ್ದಾದ್ರು ಬೇರೆ ಕಡೆ ಗುಡ್ಡ ತೋರಿಸೋದೈತಿ, ಆಮೇಲೆ ಇನ್ನೊಂದು ಕಡೆ ಡೆಲ್ಲಿ ಕಡೆ ಒಂದು ಗುಡ್ಡ ತೋರಿಸ್ತಾರೆ, ಅಷ್ಟೇ ಅವ್ರ ಕೆಲಸ ಸರ್. ನಮ್ಮದು ಈ ದಾವಣಗೆರೆನಲ್ಲಿ ಪ್ರತಿ ವಾರ್ಡ್ನಲ್ಲಿ ಏನೇನು ಕೆಲಸ ಮಾಡೋದೈತಿ ಅಂತ ನಾವು ತೋರಿಸ್ತಿದ್ದೀವಿ ಸರ್. ಏನು ಗೊತ್ತಿಲ್ಲ, ರಾಜಕೀಯ ಗೊತ್ತಿಲ್ಲ ಅಂದ್ರೆ ಏನು ಹೇಳ್ತೀರಾ ನೀವು ಸರ್? ರಾಜಕೀಯ ಗೊತ್ತಿಲ್ಲ ಹೇಳಿದ್ರಲ್ರಿ ಸರ್. ಈಗ ಒಂದು ನಿಮಿಷ, ಇದು ರಾಜಕೀಯ ಗೊತ್ತಿಲ್ಲ ಹೇಳಿದ್ರಲ್ರಿ ಸರ್. ನಾನು ಫಸ್ಟ್ ಡೇ ನೀವೆಲ್ಲರೂ ಗೊಂದಲ ಐತಿ ಅಂತ ರಿಪೋರ್ಟ್ ಮಾಡಿದಾಗ ನಾನು ಅಂದೆ, ಸಾದಿಕ್ ಪೈಲ್ವಾನ ಸಾಹೇಬರು ನಮ್ಮ ದೊಡ್ಡಪ್ಪರಂಗೆ ಅವರು ಅಂತಾರೆ ಶಾಮನೂರು ಶಿವಶಂಕರಪ್ಪ ಅವ್ರು 4ನೇ ಮಗ ಅಂತ. ಆಮೇಲೆ ಹೇಳಿದೆ ಏನು ಸಮಸ್ಯೆ ಇಲ್ಲ ಅಂತ. ಆಮೇಲೆ 3 ದಿನದಲ್ಲಿ ಅದೇ ಬಗೆರ್ತೀವಿ ಸರ್. ಸೊ ಹೇಳ್ರಿ, ನನ್ನ ಹತ್ರ ಪೊಲಿಟಿಕಲ್ ಇಂಟ್ಯೂಷನ್ ಐತಿ ಸರ್ ಅಂತ ತೋರಿಸ್ತೀನಿ ನಾನು. ಪ್ರೇಮ್ ಸರ್ ಜೊತೆ ಬಂದಿದ್ದಾರೆ. ಹೌದು ಸರ್, ನಮಗೂ ಗೊತ್ತಿದ್ದಲ್ರಿ ಸರ್ ಪ್ರೇಮ್ ಸರ್ ಬರ್ತಿದ್ದಾರೆ ಅಂತ. ನಾವು ಕ್ಯಾನ್ವಸ್ ಮಾಡ್ತಿದ್ದೀವಿ, ನಮ್ಮವ್ರು ಒಬ್ರು ಫ್ರೆಂಡ್ ಕರ್ಕೊಂಡು ಹೋಗ್ಬಿಟ್ರು. ನನಗೆ ಭಾಳ ಜನ ಬರ್ತಿದ್ದಾರೆ, ಆಮೇಲೆ ಭಾಳ ಜನ ಭಾಳ ಖುಷಿ ಪಟ್ಟಾರೆ ಪೂರ್ತಿ ಕರ್ನಾಟಕ. ಎಲ್ಲರಿಗೂ ಆಶೀರ್ವಾದ ತಗೊಂತಿದ್ದೀನಿ ಸರ್. ಯಾಕಂದ್ರೆ ನಾನು ಎಲ್ಲರೂ ಬರ್ತಾರೆ ಅನ್ಕೊಂಡಿದ್ದೀನಿ, ಎಲ್ಲರೂ ಆಶೀರ್ವಾದ ಮಾಡ್ತಿದ್ದಾರೆ ಸರ್. ಸರ್, ಚುನಾವಣೆ ಒಂದು ವಾರದಷ್ಟೇ ಇದೆ. ಹೌದು ಸರ್. ಯಾವ ಥರ ಬರದ ಸಿದ್ಧತೆ ಕಾಡ್ತಾ ಇದೆ ಸರ್? ಜನರು ಯಾವ ಥರ ರೆಸ್ಪಾನ್ಸ್ ಸಿಗ್ತಾ ಇದೆ? ನೀವೇ ನೋಡ್ತಿದ್ದೀರಿ ಸರ್, ಜನ ಜಾತ್ರೆ ಎಲ್ಲರೂ ಹೊರಗೆ ಬರ್ತಿದ್ದಾರೆ. ಬರೀ ನಮ್ಮ ಕಾರ್ಯಕರ್ತರಲ್ಲ, ಎಲ್ಲ ಮತದಾರರು ಹೊರಗೆ ಬಂದು ನಮ್ಮನ್ನು ಭೇಟಿ ಆಗೋಕ್ಕೆ ಇಷ್ಟಪಡ್ತಿದ್ದಾರೆ. ಯಾಕಂದರೆ ಅವರಿಗೆ ಗೊತ್ತು, ಒಬ್ಬರು ಸ್ಪಂದಿಸೋ ವ್ಯಕ್ತಿ ಬೇಕು, ಎಲ್ಲ ವರ್ಗದ ಜನನ ಸ್ಪಂದಿಸೋ ವ್ಯಕ್ತಿ. ಆಮೇಲೆ ಅದು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ ಶಾಮನೂರಿ ಅಂತ ಎಲ್ಲರಿಗೂ ಗೊತ್ತು ಸರ್. ಸರ್, ನೀವೊಬ್ರು ಯುವಕರು, ಈಗ ಇಲ್ಲಿನ ದಕ್ಷಿಣದ ಯುವಕರು ಯಾವ ಥರ ನಿಮ್ಮನ್ನು ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಏನೆಲ್ಲ ಮತದಾರ ಯುವ ಮತದಾರ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಎಕ್ಸಾಕ್ಟ್ಲಿ. ಸೊ ಯುವಕರಂದರೆ ಜಾಸ್ತಿ ಹಸಿವು ಇರ್ತೈತೆ ರೀ ಸರ್ ಕೆಲಸಗಳು ಮಾಡೋಕ್ಕೆ. ನಮ್ಮ ಒಳ್ಳೊಳ್ಳೆ ಹೊಸ ವಿಚಾರಗಳಿದ್ದಾವೆ. ನಮ್ಮ ಪ್ರಣಾಳಿಕೆಯನ್ನು ನಾವು ಒಂದು 2 ದಿನ ಸಿದ್ದರಾಮಯ್ಯ ಸಾಹೇಬರು ಬಂದಾಗ ಒಂದು ರಿಲೀಸ್ ಮಾಡೋಣ ಅಂತ ಇದ್ದೀವಿ. ಆಮೇಲೆ ಪ್ರತಿ ವರ್ಗದ ಜನ, ಪ್ರತಿ ಡೆಮೋಗ್ರಾಫಿಕ್ ಇರೋ ಜನ ಬೇರೆ ಬೇರೆ ಬೇಡಿಕೆಗಳಿದ್ದಾವೆ ರೀ ಸರ್. ಸೊ ಎಕ್ಸಾಂಪಲ್ ಯಂಗ್ ವಿಮೆನ್ಸಿಗೆ ವಿಮೆನ್ಸ್ ಕಾಲೇಜ್ ಬೇಕು, ಆರೋಗ್ಯ ಪರವಾಗಿ ಒಂದು PHCಗಳನ್ನು ಸ್ಟ್ರೆಂಥನ್ ಮಾಡೋಣ, ಆಮೇಲೆ ಒಂದು ಸೆಂಟ್ರಲ್ ಆಸ್ಪತ್ರೆ ಮಾಡೋಣ ಅಂತ. ಆಮೇಲೆ ಮುಖ್ಯವಾಗಿ ನಮ್ಮ ಎಲ್ಲ ಮತದಾರರು ನಾವು ಮನೆಗೆ ಹೋಗಿ ಭೇಟಿ ಮಾಡಿದಾಗ ಇದು ಒಂದೇನು ಬೇಡಿಕೆ ಇಟ್ಕೊತೀರಿ, ಎಸ್ಪೆಷಲಿ ಬಾಡಿಗೆ ಮನೆಯಲ್ಲಿರೋರು ಏನಂದರೆ ಇದು ಆಶ್ರಯ ಯೋಜನೆ ಏನೈತಲ್ರ ಅದನ್ನು ಮತ್ತೆ ತರ್ರಿ ಅಂತ. ಯಾಕಂದರೆ ಕಮ್ಮಿ ಮನೆಗಳು ಆಗ್ತಿದ್ದಾವೆ, ಯಾಕಂದರೆ 5 ಯೋಜನೆಗಳನ್ನು ನಡೆಸ್ತಿದೆ ಸರ್ಕಾರ. ಅದು ಈಗ ನಾವು ನೋಡಿದ್ರೆ ಶಾಮನೂರು ಶಿವಶಂಕರಪ್ಪರು SS ಮಲ್ಲಿಕಾರ್ಜುನ್ ಅವರು ಕಟ್ಟಿರೋರು ಎಷ್ಟೊಂದು ಆಶ್ರಯ ಮನೆಗಳು ನಮ್ಮ ದಾವಣಗೆರೆ ಜನಗಳಿಗೆ ಜೀವನ ಭಾಳ ಅನುಕೂಲ ಮಾಡೈತಿ. ಈಗ ನಂದು ಅದೇ ಕನಸ್ರಿ, ನಮ್ಮ ಅಜ್ಜಾರು ಅಪ್ಪಾರು ಮಾಡಿದಾಗೆ ನಾವು ಚೂರು ಆಶ್ರಯ ಮನೆಗಳು ಕಟ್ಟೋಣ ಅಂತ ಸರ್. ಇಲ್ಲ, 2 ದಿನದ ಹಿಂದೆ ಪ್ರದೀಪ್ ಈಶ್ವರ್ ಕೂಡ ಸ್ಟೇಟ್ ಬರ್ತಾರೆ, BJP ಒಂದು ಕಡೆ ಘಟನೆಗಳು ಮಾಡೋಕ್ಕೆ ಟ್ರೈ ಮಾಡ್ತಾರೆ.
ಯಾಕೆ ಸರ್ ಈ ಥರ ಎಲ್ಲ ಆಗ್ತಿದೆ? ಸರ್ ಯಾಕಂದರೆ ಅದೇ ಹೇಳ್ತಿರೋದು ನಾವು ನಮ್ಮಷ್ಟೀಗ ಏನು ಉದ್ಯೋಗ ಬಗ್ಗೆ ಮಾತಾಡ್ತಿದ್ದೀವಿ ಅಷ್ಟು ಅವ್ರು ಏನೂ ಮಾತಾಡಲ್ಲ. ಅವರಿಗೆ ಅದಕ್ಕೆ ಯಾವ್ದಾದ್ರು ಬೇರೆ ಕಡೆ ಗುಡ್ಡ ತೋರಿಸೋದೈತಿ, ಆಮೇಲೆ ಇನ್ನೊಂದು ಕಡೆ ಡೆಲ್ಲಿ ಕಡೆ ಒಂದು ಗುಡ್ಡ ತೋರಿಸ್ತಾರೆ, ಅಷ್ಟೇ ಅವ್ರ ಕೆಲಸ ಸರ್. ನಮ್ಮದು ಈ ದಾವಣಗೆರೆನಲ್ಲಿ ಪ್ರತಿ ವಾರ್ಡ್ನಲ್ಲಿ ಏನೇನು ಕೆಲಸ ಮಾಡೋದೈತಿ ಅಂತ ನಾವು ತೋರಿಸ್ತಿದ್ದೀವಿ ಸರ್. ಏನು ಗೊತ್ತಿಲ್ಲ, ರಾಜಕೀಯ ಗೊತ್ತಿಲ್ಲ ಅಂದ್ರೆ ಏನು ಹೇಳ್ತೀರಾ ನೀವು ಸರ್? ರಾಜಕೀಯ ಗೊತ್ತಿಲ್ಲ ಹೇಳಿದ್ರಲ್ರಿ ಸರ್. ಈಗ ಒಂದು ನಿಮಿಷ, ಇದು ರಾಜಕೀಯ ಗೊತ್ತಿಲ್ಲ ಹೇಳಿದ್ರಲ್ರಿ ಸರ್. ನಾನು ಫಸ್ಟ್ ಡೇ ನೀವೆಲ್ಲರೂ ಗೊಂದಲ ಐತಿ ಅಂತ ರಿಪೋರ್ಟ್ ಮಾಡಿದಾಗ ನಾನು ಅಂದೆ ಸಾದಿಕ್ ಪೈಲ್ವಾನ ಸಾಹೇಬರು ನಮ್ಮ ದೊಡ್ಡಪ್ಪರಂಗೆ ಅವರು ಅಂತಾರೆ ಶಾನು ಶಿವಶಂಕರಪ್ಪ ಅವ್ರು 4ನೇ ಮಗ ಅಂತ. ಆಮೇಲೆ ಹೇಳಿದೆ ಏನು ಸಮಸ್ಯೆ ಇಲ್ಲ ಅಂತ. ಆಮೇಲೆ 3 ದಿನದಲ್ಲಿ ಅದೇ ಅಷ್ಟಿಗೆ ಅದೇ ಬಗೆಹರ್ತೀವಿ ಸರ್. ಸೊ ಹೇಳ್ರಿ, ನನ್ನ ಹತ್ರ ಪೊಲಿಟಿಕಲ್ ಇಂಟ್ಯೂಷನ್ ಐತಿ ಸರ್ ಅಂತ ತೋರಿಸ್ತೀನಿ ನಾನು. ಪ್ರೇಮ್ ಸರ್ ಜೊತೆ ಬಂದಿದ್ದಾರೆ. ಹೌದು ಸರ್, ನಮಗೂ ಗೊತ್ತಿದ್ದಲ್ರಿ ಸರ್ ಪ್ರೇಮ್ ಸರ್ ಬರ್ತಿದ್ದಾರೆ ಅಂತ. ನಾವು ಕ್ಯಾನ್ವಸ್ ಮಾಡ್ತಿದ್ದೀವಿ, ನಮ್ಮವ್ರು ಒಬ್ರು ಫ್ರೆಂಡ್ ಕರ್ಕೊಂಡು ಹೋಗ್ಬಿಟ್ರು. ನನಗೆ ಭಾಳ ಜನ ಬರ್ತಿದ್ದಾರೆ, ಆಮೇಲೆ ಭಾಳ ಜನ ಅದೇ ಭಾಳ ಖುಷಿ ಪಟ್ಟಾರೆ ಪೂರ್ತಿ ಕರ್ನಾಟಕ. ಎಲ್ಲರಿಗೂ ಆಶೀರ್ವಾದ ತಗೊಂತಿದ್ದೀನಿ ಸರ್. ಯಾಕಂದ್ರೆ ನಾನು ಎಲ್ಲರೂ ಬರ್ತಾರೆ ಅನ್ಕೊಂಡಿದ್ದಿಲ್ಲ, ಎಲ್ಲರೂ ಆಶೀರ್ವಾದ ಮಾಡ್ತಿದ್ದಾರೆ ಸರ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.